ಒಂದು ಅಭಿಪ್ರಾಯ ಏನಿದೆಪ್ಪ ಅಂದ್ರೆ ನಮಗೆಲ್ಲರಿಗೂ ನೀರು ಬೇಕಂತೆ. ಅದ್ರಿಗೆ ಎರಡನೇ ಮಾತೆಲ್ಲ ಕಂಟಿನ್ಯೂ ನೀರು ಬಿಟ್ಟರಷ್ಟೇ ರೈತರು ಉಳಿತಾರ, ಇಲ್ಲಾಂದ್ರೆ ರೈತರು ಉಳಿಯಂಗಿಲ್ಲ. ಆದ್ರೆ ಕೆಲವೊಂದು ಅಧಿಕಾರಿಗಳು ಸರ್ಕಾರಿ ಈಗೇನು ಸಚಿವರಲ್ಲ, ಅವ್ರ ಅಭಿಪ್ರಾಯ ಏನದ, ಹೆಂಗಾರ ಮಾಡಿ ಕವಳಿ ಬೆಳೆಯೋದು ನಿಂದ್ರಿಸ್ಬೇಕನ್ನೋದು ಅವ್ರ ಅಭಿಪ್ರಾಯ. ಇಲ್ಲಿ ಕವಳಿ ಬೆಳೆಯೋದು ನಿಂದ್ರಿಸ್ಬಿಟ್ಟಿವಿ ಅಂತಂದ್ರೆ ನಮ್ಗೆ ಆಗ್ತದೆ. ಮತ್ತು ಕವಳಿ ಬೆಳೆದು ಅನ್ನ ಬೆಳೆಯೋದು ನಿಂದ್ರಿಸಿದ್ರೆ ಅವ್ರು ಊಟ ಏನು ಮಾಡ್ತಾರೆ ಅನ್ನೋದು ನನಗೆ ಗೊತ್ತಾಗ್ತಿಲ್ಲ. ಈ ಅನ್ನ ಬೆಳೆಯೋದು ನಿಂದಿಸ್ಬಿಟ್ರಂದ್ರೆ ಊಟ ಏನು ಮಾಡ್ತಾರೆ? ನಾನು ಸತತವಾಗಿ ಮುಖ್ಯಮಂತ್ರಿಯವರಿಗೂ ಲೆಟರ್ ಬರೆದೆ, ನೀರಾವರಿ ಸಚಿವರಿಗೂ ಲೆಟರ್ ಬರೆದೆ, ದಯವಿಟ್ಟು ಏಪ್ರಿಲ್ 15 ತನಕ ನೀರು ಬಿಡ್ರಿ ಅಂತೇಳಿ ಬರ್ದಾಗೂ ಅದಕ್ಕೆ ನಮ್ಗೆ ರಿಪ್ಲೈನೂ ಬರಲಿಲ್ಲ, ಏನು ಮಾಡಲಿಲ್ಲ. ಮತ್ತೆ ನಮ್ಮ ವಿರೋಧ ಪಕ್ಷ ನಾಯಕರಿಗೂ ಮಾತಾಡಿ ಅವ್ರ ಕಡೆಯಿಂದ ಲೆಟರ್ ಬರೆಸಿದ್ವಿ, ಆದ್ರೆ ರಿಪ್ಲೈನೂ ಬರಲಿಲ್ಲ. ಅನಿವಾರ್ಯವಾಗಿ ಹೋರಾಟ ಮಾಡ್ತೀವಿ ಅಂತೇಳಿ ನಾಳೆ ಹೋರಾಟ ಮಾಡ್ತೀವಿ ಅಂತ ಗೊತ್ತಾದ ತಕ್ಷಣ ಒಂದು ಸಭೆಯನ್ನು ಕರೆದು, ಮೊದಲು ಅಧಿಕಾರಿಗಳ ಸಭೆ ಕರೀತಾರೆ. ಕರೆದಾಗ ಕೆಲವೊಂದು ಅಧಿಕಾರಿಗಳು ಇಲ್ಲರಿ ಈ ಕಡೆ ರೈತರಿಗೆ ನೀವು ಬೇಕು ನೀರು ಅಂದಾಗ ಒಂದು ಮೊನ್ನೆ ಸಭೆ ಮಾಡಿ 22ಕ್ಕೆ ಬಂದ್ ಮಾಡಿ 1ನೇ ತಾರೀಕು ನೀರು ಬಿಡ್ತೀವಿ. ಎಷ್ಟು ಬಿಡ್ತೀವಿ? 11,000 ಕ್ಯೂಸೆಕ್ಸ್ ನೀರು ಬಿಟ್ಟರೆ ಮಾತ್ರ ಇಲ್ಲೆಲ್ಲರಿಗೂ ಬರ್ತದೆ. 11,000 ಕ್ಯೂಸೆಕ್ಸ್ ನೀರು ಬಿಡ್ಲಿಲ್ಲಪ್ಪ ಅಂದ್ರೆ ರಾಜನ್ ಕೋಳೂರವರಿಗೂ ಬರಂಗಿಲ್ಲ, ಕೊಡೆಕಲ್ಲವ್ರಿಗೂ ಬರಂಗಿಲ್ಲ. ಈ ಗೇಟ್ಗಳೆಲ್ಲ ಮೇಲೆ ಅವ. 11,000 ಕ್ಯೂಸೆಕ್ಸ್ ಬಿಟ್ಟಾಗ ಮಾತ್ರ ಬರ್ತಾವ. ಮೊದಲು ಕೆಲವು ಜನ ಕೇಳ್ಬೋದು, ರಾಜಕೀಯ ಹಿತಾಸಕ್ತಿಯಿಂದ ಕೇಳ್ಬೋದು, ಮೊದಲು ಎಲ್ರಿ ಮೊದಲು 3,000 4,000 ಬಿಡ್ತಿದ್ರು, ಈಗ 11,000 ಅಂತ ಹಿಂಗೆ ಹೇಳ್ತಿರಲ್ರಿ ರಾಜುಗೌಡ್ರ ಅಂತ ಕೇಳ್ಬೋದು. ಅವಾಗ 3,000 4,000 ಬಿಡಾಗ ಅಲ್ಲೆಲ್ಲೆಲ್ಲೆಲ್ಲೇ ಒಡ್ಡುಗಳು ಕಟ್ಟಿದ್ರು, ಅಡ್ಡುಗಾಡಿಗಳಿದ್ದು ನೆನಪದ, ಎಲ್ಲಾ ಕಡೆ ವಾಲ್ಗಳಿದ್ದು. ಈಗ ಆ ವಾಲ್ಗಳನ್ನೆಲ್ಲ ತೆಗೆದು ಬಿಟ್ರೆ, ಯಾಕಂದ್ರೆ ಅದು ನೀರು ಹರಿದು ಹೋಗ್ಲಿಯಪ್ಪ ಅಂತ. ಈಗ ನಮ್ಗೆ 11,000 ಬಿಡ್ಲಿಕ್ಕೆ ರೈತನಿಗೆ ನೀರು ಬರಂಗಿಲ್ಲ. ಮೊನ್ನೆ ತೆಲಂಗಾಣಕ್ಕೆ ಸುಮಾರು 10 TMCಗಿಂತ ಹೆಚ್ಚು ನೀರು ಬಿಟ್ರು. ರಾತ್ರಿ ಬಿಟ್ರು, ಯಾಕೆ ಹಗ್ಲತ್ತೆ ಬಿಡಲ್ಲ, ರಾತ್ರಿ ಬಿಟ್ರು. ಬಿಟ್ಟ ಮೇಲೂ ಯಾರು ನಾವು ರೈತರನ್ನು ಕೇಳಲಿಲ್ಲ, ಇಲ್ಲಿರುವಂತ ಶಾಸಕರನ್ನು ಕೇಳಲಿಲ್ಲ, ಬಾಜು ಇದ್ದಂತ ಶಾಸಕರು ಕೇಳಲಿಲ್ಲ, ಯಾರು ಸಚಿವರನ್ನು ಕೇಳಲಿಲ್ಲ. ಇದೇ ಕಾವೇರಿ ನದಿಗೆ ಏನಾದ್ರು ಬಿಟ್ಟಿದ್ರ ಮಂಡ್ಯ ಹಬ್ಬದಾಗ ಯಾರು ಅಡ್ಡಾಡ್ತದ್ರ? ರೈತರು ನಾನು ನಿಮ್ಗೆ ಕೈ ಮುಗಿದು ಮನವಿ ಮಾಡ್ಕೊಂತೀನಿ, ನೀವು ಮಂಡ್ಯ ರೈತರ ತರ ಆಗ್ಬೇಕು. ನಮ್ಮ ರೈತರು ಬಹಳ ಸಂಭಾಯ್ತಾ ಇದ್ರೆ ನಡೆಯಂಗಿಲ್ಲ. ಒಂದ್ ರೀತಿ ನಾವೇ ನಿಮಗೆ ಕೆಡಿಸಿವಿ ಅಂತಂದ್ರೆ ತಪ್ಪಾಗದಂತ ಅನಿಸ್ತದೆ. ಯಾಕಂದ್ರೆ ನೀವು ಕೇಳಿದಾಗೆಲ್ಲ ನೀರು ಕೊಡಿಸೋದಕ್ಕೆ ನೀವು ಮನೆ ಮಕ್ಕಂದ್ರು ನಾವು ಒಬ್ಬರೇ ಹೋಗಿ ನೀರು ಬಿಡಿಸ್ಕೊಂಡ್ ಬಂದದ್ದು ಇವತ್ತು ನಿಮ್ಗೆ ಮೈಗಳತನ ಬಂದದಂತ ಅನಿಸ್ತದೆ. ಇವತ್ತು ನೋಡ್ರಿ ಪರಿಸ್ಥಿತಿ ಹೆಂಗ. ಯಾರ ಅಧಿಕಾರಿಗಳು ಲೆಟರ್ ಇರ್ಲಾರ್ದೆ ಮುಖ್ಯಮಂತ್ರಿ ಲೆಟರ್ ಇರ್ಲಾರ್ದೆ ನೀರು ಬಿಟ್ರು, ಆಮೇಲೆ ನಾವೆಲ್ಲ ಕಡೆ ಲೆಟರ್ ಕೊಟ್ಟು ಧರಣಿ ಮಾಡ್ತೀವಿ ಅಂತ ಹೇಳಿದ ತಕ್ಷಣ ನಾನೇ ನೀರು ಬಿಡಂದಿನಿ, ಕುಡಿಯಕ್ಕೆ ನೀರು ಬಿಟ್ರೆ ತಪ್ಪೇನಂದ್ರು. 1 TMC ಅಂತೇಳಿ ಲೆಟರ್ ಕೊಟ್ರ. ಅಧಿಕಾರಿಗಳು ತಾವೇ ಹೇಳ್ತಾರೆ ನಾವು ನೀರು ಬಿಟ್ಟದ್ದು ಎಷ್ಟಂದ್ರೆ 1 TMCಗಿಂತ ಹೆಚ್ಚು ನೀರು ಬಿಟ್ಟಿವ್ರಿ ಅಂತ ಹೇಳ್ತಾರೆ. ನಮ್ಗೆ ಅಧಿಕಾರಿಗಳು ಹೇಳಿದ್ದೇನಪ್ಪ ಅಂದ್ರ 1.21 TMC ನೀರು ಬಿಟ್ಟಿವಿ ಅಂತ ಹೇಳ್ತಾರೆ. ಅಲ್ಲಿ ನಮಗೆ ಪ್ರಕಾರ ಹೆಚ್ಚಿಗೆ ನೀರು ಬಿಟ್ಟಾರ, ಹತ್ರ 10 TMC ನೀರು ಬಿಟ್ಟಾರ. ಇಲ್ಕಂದ್ರೆ ಯಾವ ನದಿಯಾಗ ನೀರು ಹರಿದು ಹೋಗ್ಲ. ನೀವು ನೋಡ್ರಿ 1 TMC ನೀರು ಬಿಟ್ರೆ ಯಾವ ನದಿ ತುಂಬಿ ಹೋಗ್ಲ. ಯಾಕಂದ್ರೆ ಮಳೆ ಇರ್ಲಾರ್ದ ಅಲ್ಲೆಲ್ಲಿ ಇದು ತುಂಬಿ ಹರಿದು ನಿಮ್ ತಿಂತಿಣವ್ರಿಗೆ ಶಾಂತಪುರವ್ರಿಗೆ ಗೊತ್ತಿರ್ತದ, ಆ ಕಡೆ ಚೌಡೇಶ್ವರ ಎಲ್ಲರಿಗೂ ಗೊತ್ತಿರ್ತದೆ ನಿಮ್ಮ ಹೆಂಗಾಯ್ತು. ಇವತ್ತು ಅಷ್ಟೆಲ್ಲ ಬಿಟ್ರು ನಾವ್ ಯಾರು ಕೇಳಲಿಲ್ಲ. ನಾವು ಗಟ್ಟಿಯಾಗಿ ನಿಂದಿರ್ಬೇಕಾಗ್ತದೆ. ನಾವು ರೈತರೆಲ್ಲರೂ ಗಟ್ಟಿಯಾಗಿ ನಿಂದಿರ್ಲಿಲ್ಲಪ್ಪ ಅಂದ್ರ ಇವ್ರು ಹಿಂಗೆ ಮಾಡಿಕೊಂತ ಹೋಗ್ತಾರೆ. ಭಾಳ ಜನ ಏನ್ ತಿಳಿತಾರ, ನಾವು ಅಧಿಕಾರದಾಗಿದ್ದಾಗ ಇಲ್ಲ ವಿರೋಧ ಪಕ್ಷದವ್ರು ಸ್ಟ್ರೈಕ್ ಮಾಡ್ತಾರೆ ಬಿಡು, ಹೆಂಗಿದ್ರು ನಮ್ಗೆ ಯಾಕಂತ ನಾವು ರೈತರು ತಿಳಿತೀವಿ. ಅವ್ರ ಅಧಿಕಾರದಾಗಿದ್ದ ರಾಜಗೌಡ ಮಾಡಿ ಬಿಡ್ತಾನೆ ಬಿಡು, ನಮ್ಗೆ ಯಾಕಂತ ತಿಳಿತೀವಿ. ಇಲ್ಲಿ ರಾಜುಗೌಡನು ಸಾಯಂಗಿಲ್ಲ, ಅಧಿಕಾರದಾಗಿದ್ದವರು ಸಾಯಂಗಿಲ್ಲ, ಸಾಯದ ರೈತರು ಸಾಯ್ತೀವಿ. ರಾಜುಗೌಡ ತಪ್ಪು ಮಾಡಿದಾಗ ರಾಜುಗೌಡ ತಪ್ಪು ಮಾಡಿದ ಅಂತ ಬೈಬೇಕು, ಅವ್ರು ತಪ್ಪು ಮಾಡಿದಾಗ ಅವ್ರು ತಪ್ಪು ಮಾಡ್ರಿ ಅಂತ ಬೈಬೇಕು. ಅದನ್ನ ನಾವ್ ಯಾರು ಮಾಡ್ತಾನೆ ಅಲ್ಲ. ಮತ್ತೆ ಅಧಿಕಾರಿಗಳಿಗೆ ಅಂದ್ರೆ ರೈತರಂದ್ರೆ ಭಯನೂ ಇಲ್ಲ. ನಮ್ಮ ಅಧಿಕಾರಿಗಳಿಗೆ ಗೇಟ್ ಇಳಿಸಿ ನೋಡಿ ಏನ್ ಮಾಡ್ತಾ ಮಾಡಿಕೆ ಅಂತಾರೆ. ಯಾರೋ ರವಿಕುಮಾರ್ ಅಂತ AWN ಎಜುಕೇಟ್ ಇಂಜಿನಿಯರ್, ಅವನಿಗೆ ಬಹಳ ಕೇಳಕತ್ತೀನಿ. ಓ ರವಿಕುಮಾರ, ನಿನಗೆ ಒಂದು ಈ ವೇದಿಕೆ ಮುಖಾಂತರ ನಿನಗೊಂದು ಮಾತು ಹೇಳಕ್ ಇಚ್ಛೆ ಪಡ್ತೇನೆ. ಕರ್ಸಕ್ ಅಧಿಕಾರಿ ಇಲ್ಲಪ್ಪ, ಕಸ್ಕಂದಿರಿ ಏನ್ ಮಾಡ್ತಿ? ಹಲ್ಲು ಕಿತ್ತದ ಏನು ಹಾವಿಗೆ ಹಲ್ಲು ಕಿತ್ತದ ಹಾವಾದಂಗ ಆಗಿವಿ. ನಾವು ಅಧಿಕಾರದಾಗ ಹಿಂಗಿದ್ದಾಗ ಮಾತಾಡೋರು ಗಿಡಕ್ ಜೊತೆ ಆಗ್ತಿದ್ವಿ. ಬರೇ ನೀರು ಮಿನಿಸ್ಟ್ರಿಗೆ ಬರೀ ಫೋನ್ ಮುಖಾಂತರ ಹೋಗಿ ಸರ್ ನೀರು ಬಿಡ್ರ ಅಂದ್ರೆ ಪಾಪ ಗೋವಿಂದ ಕಾರಜೋಳ ಸರ್ ಬಂಗಾರದಂತ ಮನುಷ್ಯ ಅಲ್ಲಿಂದ ನೀರು ಬಿಡಂತ ಕೆಲಸವನ್ನು ಮಾಡಿದ. ಯಾವತ್ತರ ಒಂದರ ಸ್ಟ್ರೈಕ್ ಮಾಡಿದ್ರು ಹೋಗಿ ಒಂದ್ಸರಿ ಸಾವುಕಾರ ಎಲ್ಲರೂ ನಾವು ನೀವು ಕಲ್ತು ಒಂದು 10 ಗಾಡಿ ತಗೊಂಡೋದಾಗ ಬೊಮ್ಮಾಯಿಣ್ಣದಂಗ ನೀರು ಬಿಟ್ರ. ಯಾರ ಹೇಳ್ತಾನಂತ ಎಲ್ಲರೂ ಹೋದೆ ಅಲ್ಲಿ ಬಿಟ್ಟು ನೋಡಿ ಏನ್ ಮಾಡಿಕೆ ಅಂತ. ಒಂದು ಮಾತು ತಿಳ್ಕಾರ ಅಧಿಕಾರಿಗಳೇ,
ನಿಮ್ಗೆ ಈ ಮುಖಾಂತರ ಒಂದು ಎಚ್ಚರಿಕೆ ಕೊಡ್ತಾನೆ. ರೈತರು ಬೆಳೆದ ಮಾಲ್ ತಿಂದೆ ನಿಮ್ಗೆ ಶೊಕ್ ಇರ್ಬೇಕಂದ್ರ ರೈತರು ಏನ್ ಕವಳಿ ಬೆಳಿತಾರಲ್ಲ, ಬೆಳೆ ಒಣಗ್ಸೋದು ಹೆಂಗ್ ಒಣಗಿಸ್ತಾರ? ಏನ್ ಸ್ಪೂನ್ಯಾಗ ಒಣಗಿಸ್ತಾರ? ಏನಯ್ಯ ಪೋರ್ಕು ಸ್ಪೂನ್ಯಾಗ ಒಣಗಿಸ್ತಾರ? ರೈತರು ಹೆಂಗ್ ಒಣಗಿಸ್ತಾರ ಬೆಳೆ? ಎದ್ರಲೆ ಕಾಲಿಲೆ ತಿಕ್ಕಿ ಒಣಗಿಸ್ತಾರ. ಆ ಕಾಲಿಲೆ ತಿಕ್ಕಿ ಒಣಗಿಸಿದ ರೈತರ ಮಾಲ್ ತಿಂದು ನಿನಗೆ ಶೊಕ್ ಇರ್ಬೇಕ, ನಮ್ ರೈತರಿಗೆ ಎಷ್ಟು ಇರ್ಬಾರ್ದು ನೆನ್ಪಿಟ್ಟಾರ ನೀವು. ನಾನು ಹುಡುಗಾಟಿಗೆ ತಿಳಿದ್ರ ಯಾರಾದ್ರೂ ಫೋನ್ ಮಾಡೋಣ, ಏಯ್ ಅವ್ರು ಏನ್ ಮಾಡಿಕೆ ಅನ್ನೋದು, ಅವ್ರ ಫೋನ್ ಕಟ್ ಮಾಡೋದು, ಅವ್ರ ಮೇಲೆ ಕಂಪ್ಲೇಂಟ್ ಕೊಡಕ್ ಹೋಗೋದು, ಇವೆಲ್ಲ ಬಿಟ್ಟು ಬಿಡ್ರಿ. ನೀರೇನ್ ಬಿಡ್ಬೇಕು, ರೈತರಿಗೆ ಕೊಡ್ಬೇಕಾಗ್ತದೆ. ಇವತ್ತು ರೈತರು ಸಿಟ್ನೆ ನಮಗೂ ಒಂದು ಬೈತಾರ, ನಾವು ಅನ್ಸಬೇಕಾಗ್ತದೆ. ಯಾಕಂದ್ರೆ ಅದಕ್ಕೆ ರೈತರು ಅವ್ರು ಬೆಳೆದಂತ ಮಾಲಿಂದ ನಾವು ಪಗಾರ ತಿಂತೀವಿ. ನಮಗ್ ಪಗಾರ ಎಲ್ಲಿಂದ ಬರ್ತದ? ಬೇರೆ ಕಡೆಯಿಂದ ಬರ್ತದ? ಇಲ್ಲ, ರೈತರು ಬೆಳೆದ ಮೇಲೆ ಮಾಲಿಂದ ನಮಗ್ ಬರೋದು. ರೈತರು ಬೆಳೆದ್ರೆ ಇವತ್ತು ಎಲ್ಲರೂ ಸಾರ್ವಜನಿಕ ಟ್ಯಾಕ್ಸ್ ಕಟ್ಟಿದಾಗ ನಮಗ್ ಪಗಾರ ಬರೋಂತ ಕೆಲಸ ಆಗ್ತದೆ. ಮತ್ತೆ ಅವ್ರದೇ ತಿಂದು ಅವ್ರಿಗೆ ಗುರ್ರ ಅನ್ನೋದು ಈ ಸಂಪ್ರದಾಯ ಬಿಟ್ಟು ಬಿಡ್ರಿ. ಇನ್ಮೇಲೆ ನೀವು ರೈತರು ಅಂತವ್ರು ಯಾರೇ ಮಾತಾಡಿದ್ರ ಸೀದಾ ನೀವು ಊರನ್ನವ್ರು ಕಲಿಬೇಕು, ಸೀದಾ ಆಫೀಸ್ಗೆ ಹೋಗಿ ಕುಂದ್ರಬೇಕು. ಹೋಲ್ ಬಿಡ, ನಿಂಗಣ್ಣಗ್ ಬೈದ ನನಗೇನ್ ಅಂತ ಕುಂದ್ರದು, ದೇವಣ್ಣಗ್ ಬೈದ ನಮಗೇನ್ ಅಂತ ಕುಂತ ಅಂದ್ರೆ ಎಲ್ಲರೂ ಹಿಂಗೆ ಮಾಡ್ಕೊಂಡ್ ಕುಂದಿರ್ತಾರೆ. ಇಲ್ಲೇ MLA ಅಂದ್ರೆ ಏನು, ನಿಮ್ ಕೆಲಸ ಮಾಡಂತ ಸೇವಕ. ಅಧಿಕಾರಿಗಳು ಅಂದ್ರೆ ನಿಮ್ ಕೆಲಸ ಮಾಡಕ ಸೇವಕರು, ಅವರೇ ನಿಮ್ ಮಾಲಕರಾದಂಗೆ ಆಗಿಬಿಟ್ಟಾರ. ಅದೇ ಬಿಜಾಪುರ ಭಾಗದಾಗ ಮಾತಾಡಲಿ, ಇವ್ರಿಗೆ ಓಟೇನೆ ಕುಂದಿರ್ಸ್ತಾರೆ. ಹಾಳಾದ್ರೆ ಚಿಂತೆ ಇಲ್ಲ, ಮಾಸ್ತರ್ ಹೊಲ ಹಾಳಾಗ್ಯದ ಬಿಡು ಅಂತ ಹಂಗ ಸಂಬಂಧಪಟ್ಟವ್ರು ನಾವ್ ಅದೀವಿ. ಹಂಗಿದ್ದಾಗ ಇವ್ ರೈತರು ಇದು ಮಾಡೇ ಮಾಡ್ತಾರ. ನಮ್ತನ ಬರಂಗಿಲ್ಲ, ತಾವು ಜಗಾಡಿ ಬಿಡ್ತಾರಂತ ಈ ಅಧಿಕಾರಿಗಳಿಗೆ ಮೈಯಾಗ ಸ್ವಲ್ಪ ತಿಂಡಿ ಜಾಸ್ತಿ ಆಗ್ಬಿಟ್ಟ. ಈಗ ನನಗ ನೀವು ರೆಸ್ಟ್ ಕೊಟ್ರಿಲ್ಲ, ನಾನು ಹೊಲಕ್ ದುಡಿಯಾಕ ಇಟ್ಕೊಂಡಾಗ ನಾನು ನಿಮ್ಗೆ ಸರಿಯಾಗಿ ದುಡ್ದನಿ. ಈಗ ರೆಸ್ಟ್ ಕೊಟ್ರಿ, ಈ ಪರಿಸ್ಥಿತಿ ಬಂದದ. ಈಗ ಗೆದ್ದವ್ರಿಗೆ ಪಾಪ ಉಸುಗ್ ಹೊಡೆದ್ ಬಿಟ್ರೆ ಅವ್ರಿಗೆ ಬೇರೆ ಚಿಂತೆನೇ ಇಲ್ಲ. ಅವ್ರು ಬೇರೆ ಬಗ್ಗೆ ಚಿಂತೆ ಮಾಡ್ತಾರ? ನಾವು ರೈತರ ಬಗ್ಗೆ ಯಾವತ್ತರ ಒಂದು ಕಾಳಜಿ ಮಾಡ್ಯಾರ? ರೈತರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಾರ? ಇಷ್ಟು ಜನ ಇದು ಮಾಡಕತ್ತಂತಿದಾರ. ಸುಮ್ನೆ ಅಲ್ಲಿ ಹೋಗಿ ಒಂದ್ 4 ಜನ ಲೆಟರ್ ಕೊಡಿಸಿದಂಗ ಅಲ್ಲ. ಬಂದು ಈಗ ರೈತರಿಗೆ ಏನ್ ಸಮಸ್ಯೆ ಆಗ್ಬೇಕು, ಆ ಸಮಸ್ಯೆ ಬಗೆಹರಿಸಂತ ಕೆಲಸವನ್ನು ಮಾಡ್ಬೇಕು. ಈಗನು ಏನಾದಲ್ಲ, ಈ ನೀರು ಬಿಟ್ಟಾರಲ್ಲ ಹೆಸರಿಗೆ ಅಷ್ಟೇ ಬಿಡಕತ್ತಾರ. ಮತ್ತೆ ಆ ಮೂಗಿಗೆ ತುಪ್ಪ ಒರೆಸಿಲ್ಲ, ಮಣಕೈಗೆ ತುಪ್ಪ ಒರೆಸ್ಯಾರ, ವಾಸನೆನೂ ಬರಂಗಿಲ್ಲ. ಬೇರೆ ಮೂಗಿಗೆ ತುಪ್ಪ ಒರೆಸಿ ವಾಸನೆ ಬರ್ತದ, ಇದು ಮಣಕೈಗೆ ತುಪ್ಪ ಒರೆಸ್ಯಾರ. ಈಗ ನೋಡ್ರ 8,000 ಕ್ಯೂಸೆಕ್ಸ್ ನೀರಾವ ಎಲ್ಲಿ ಬರಕತ್ತಾವ, ಯಾನ್ ಇದಕ್ ಬರ್ತದ? ಈಗ ನಾವು ನಾಳಿದ್ದು ಯಾಕೆ ಮುಂದೂಡಮಂತ ನಮ್ರ ಮಾತಾಡಿದ್ರ ಅಂತಂದ್ರ, ನಾಳೆನು ನಾವು ಮಾಡಿದ್ರೆ ಏನ್ ಅನಿಸ್ತದ? ಇಲ್ಲ, ರಾಜುಗೌಡ್ರ ಮನವಿ ಕೊಟ್ಟಾರ, ಈಗ 6ನೇ ತಾರೀಕು ತರ ನೀರು ಬಿಡಕತ್ತಾರ, ಒಟ್ಟಿ ಕಿಚ್ಚಿಗೆ ಸ್ಟ್ರೈಕ್ ಮಾಡಿದ್ರು ನೋಡಂತ ಅಂತಾರ. ಅದಕ್ಕೆ ಈ ಸ್ಟ್ರೈಕ್ ನಾನು ಕ್ಯಾನ್ಸಲ್ ಮಾಡ್ತಲ್ಲ. ಎದಕ್ ಮುಂದೂಡಕತ್ತೀವಪ್ಪ ಅಂದ್ರ 4 ದಿನದಾಗ ನಿಮ್ಗೆ ಅನುಭವ ಬರ್ತದ. ನಿಮ್ ಹೊಲಕ್ ನೀರ್ ಬರ್ಲಾರ್ದಾಗ ಅವಾಗ ನಿಮಗ್ ಗೊತ್ತಾಗ್ತದ. ಈ ನೀರ್ ನಿಮ್ ಹೊಲಕ್ಕಂತರೂ ಮುಟ್ಟಂಗಿಲ್ಲ. ಇವತ್ ನಾನು ಏನು ಮಾತಾಡಿದ್ರು ಕೆಲವೊಂದ್ ಜನ ಹೇಳ್ತಾರ, ಒಟ್ಟಿ ಕಿಚ್ಚಿಗೆ ರಾಜುಗೌಡ ಸೋತಾನಂತ ಮಾತಾಡಕತ್ತಾನ ಅಂತ ಹೇಳ್ತಾರ. ಏನ್ ಸಾವ್ಕಾರ? ಅಲ್ಲಲ್ಲ, ಇಲ್ಲ ಇದ್ದ ಪರಿಸ್ಥಿತಿ ಏನು ಉಂಟೆ ಸಾವ್ಕಾರ? ಒಂದ್ ನಿಮಿಷ ತಡೀರಿ, ಮುಂದೂಡ್ಲಿ ಅಂತಂತಲ್ಲ. ನಿನ್ಗೆ ಯಾವಾಗ ಮಾಡ್ಬೇಕು ಅವಾಗ ಮಾಡ್ಬೇಕಾಗ್ತದ. ನೀವು ಯಾವಾಗ ಮಾಡ್ಬೇಕು? ಈಗ 4 ದಿನ ನಿಮ್ ನೀರ್ ಬಿಡ್ತಾರ, ನಿಮ್ ಹೊಲಗ್ ಮುಟ್ಟಂಗಿಲ್ಲ. ರಾಜುಗೌಡ್ರೆ, ನಮ್ ರೈತರು ಹೇಳ್ತೀನಲ್ಲ, ನಾನ್ ರೈತರಿಗೋಸ್ಕರ ಏನ್ ಮಾಡಕ್ಕೂ ಸಿದ್ಧರಿದೀವಿ. ರೈತರಿಗೋಸ್ಕರ ಏನ್ ಮಾಡಕ್ಕೂ ನಾವು ಸಿದ್ಧರಿದೀವಿ. ನೀವು ಇವತ್ತಿನ ದಿನ, ನಾನು ರಾಜುಗೌಡ್ರೆ ಇವತ್ತಿನ ದಿವಸ ನೀವು ನಮ್ ಜೊತೆಗೆ ಇರ್ಬೇಕಂತಂದಾಗ ನಿಮ್ಗಿಂತ ಮುಂದೆ ನಾವು ಯಾವತ್ತು ನಾವು ಇದ್ದೇ ಇರ್ತೀವಿ ಅನ್ನೋದು ನಿಮ್ ಮುಖಾಂತರ ಹೇಳಕ್ ನಾನು ಇಚ್ಛೆ ಪಡ್ತೀನಿ. ನೀವೆಲ್ಲರೂ ಏನ್ ತೀರ್ಮಾನ ಅಂತ ಅದಕ್ಕೆ ನಾನು ಬದ್ಧರಾಗಿರ್ತೇನೆ. ರಾಜುಗೌಡ್ರ ಅಧಿಕಾರದಾಗಿದ್ದಾಗ ರಾಜುಗೌಡ್ರು ನೀರ್ ಮಾರ್ಕೊಂತಿಂದ್ರಂತ ಅವ್ರು ಪ್ರಚಾರ ಮಾಡಿದ್ರು. ನಮ್ಮವ್ರು ಯಾರು ಒಬ್ರು ಹೇಳ್ತಾರೇನ್ರಿ, ಮೊನ್ನೆ 10 TMC ನೀರು ಹೋದವಲ್ಲ, ನಮ್ಮ ರೈತರು ಯಾರು ಹೇಳ್ತಾರೆ ನೋಡ್ರಿ? ರೈತರು ಯಾರು ಹೇಳಲ್ಲ ಸರ್. ಅವರು ಮೊದಲಿಂದ ಅವ್ರ ಸಂಸ್ಕೃತಿ ಹಂಗ ಆಯ್ಕಾರ ಸಾವ್ಕಾರ. ಅವ್ರು ಒಂದೇ ಚೇರು ಮಾಡ್ತಾರ. ನಾವ್ ಒಂದಿಷ್ಟು ಹೇಳ ತಿಳಿಸಿ ಅವ್ರಿಗೆ ಗೊತ್ತಾಗ್ಬೇಕಲ್ರಿ. ಗೊತ್ತಿದ ಆಡಂಗಿಲ್ಲ. ರಾಜುಗೌಡ ಸಂಬಾಯ್ತಾನೆ ಹೆಗರಡ್ ರಾಜುಗೌಡ ಮಾತಾಡ್ತಾರೆ. ಅವತ್ತ DK ಶಿವಕುಮಾರ್ ಅವರು ಹೇಳಿದ್ರು, ಎಲ್ಲೇ ದೇವತ್ಕಲ್ಲಾಗ ಏನ್ ಹೇಳಿದ್ರು? ರಾಜುಗೌಡ, ನಾನದೀನಿ ಮಂತ್ರಿ, ನಾನದೀನಿ ಸಿದ್ದರಾಮಯ್ಯ ಸಾಹೇಬನ ಮುಖ್ಯಮಂತ್ರಿ, ನಾನ್ ನೀರು ಬಿಟ್ರೆ ಬಿಡ್ತೀನಿ, ಇಲ್ಲಾಂದ್ರೆ ಏನ್ ಅರ್ಕಂತಿ ಅರ್ಕ ಅಂತ ಹೇಳ್ದ. ಯಾರು ಆಫೀಸಿಗೆ ಗುರಿ ಹಚ್ಚಿ ನವಲಗುಂದು ರೈತರೇ ಬೇರೆ, ಮಂಡ್ಯ ರೈತರೇ ಬೇರೆ, ಇಲ್ಲಿ ರೈತರು ನಮ್ಮ ರೈತರೇ ಬೇರೆ. ನಮ್ಮ ರೈತರು ಯಾರ ಹೊಲಕ್, ನಮ್ಮ ಹೊಲಕ್ ನೀರ್ ಬರ್ಲಿಕ್ಕಂದ್ರ ಬೇಜಾರಾಗಲ್ಲ, ಬಾಜು ಹೊಲದವನಿಗೆ ಬರ್ಲಿಕ್ಕ ಖುಷಿ ಆಗ್ತದೆ. ಆ ಅಸೂಯೆ ಪದ್ಧತಿ ಎಲ್ಲಿವರೆಗೆ ನಮಗೆ ಹೋಗಂಗಿಲ್ಲ ಅಲ್ಲಿವರೆಗೆ ನಾವು ಉದ್ಧಾರ ಆಗಂಗಿಲ್ಲ.
ಯಾವತ್ತೂ ನಾವು ರೈತರು ಸ್ವಲ್ಪ ಕಲಿಬೇಕಾಗ್ತದೆ, ನಾವೆಲ್ಲ ಒಗ್ಗಟ್ಟಾಗಿ ಇರ್ಬೇಕಾಗ್ತದೆ. ಇವತ್ತು ನಾನು ಯಾವುದು ಬ್ಯಾನರ್ ಹಾಕಿ ಇದು BJP-ದಂತ ಕರೆದಿಲ್ಲ, ಇವತ್ತು ರೈತರದೇ ಅಂತ ಕರೆದೇನೆ. ಈಗೇನು ಈ ಹೋರಾಟ ಮಾಡಿ ನೀರು ಬಿಡಿಸಿದಂದ್ರೆ ಏನು ಬರೀ BJP ಕಾಂಗ್ರೆಸ್ ಅವ್ರ ಹೊಲಕ್ಕೆ ಬರ್ತದೆ? ಎಲೆಕ್ಷನ್ ಇರತ್ತಾನೆ, ಎಲೆಕ್ಷನ್ ಆದ್ಮೇಲೆ ಎಲ್ಲರ ರೈತರು ಒಂದೇ. ಅದಕ್ಕೆ ಇವತ್ತು ನೀವೆಲ್ಲರೂ ಕುಂತು ನೀವೇನ್ ನಿಂತ್ರಿ ಅದನ್ನ ಮಾಡಕ್ ನಾವು ಸಿದ್ಧರಿದ್ದೀವಿ. ನೋಡ್ರಿ 6 ದಿನ ಕಂಟಿನ್ಯೂ ಕೊಟ್ರು ನಮ್ಗ ಏಪ್ರಿಲ್ 10 ತನ ನೀರ್ ಬೇಕೇ ಬೇಕು ಅಂದಾಗ ರೈತರು ಉಳಿತಾರೆ. ಏಪ್ರಿಲ್ 10 ತನ ಕಂಟಿನ್ಯೂ ಏಪ್ರಿಲ್ 10 ತನ ನೀರ್ ಬಿಟ್ರೆ ಮಾತ್ರ ರೈತರು ಉಳಿತಾರೆ. ನಾಳೆ ಕೆಲವು ಜನ ಮುಖಂಡರು ಹೋಗಿ ನಾರಾಯಣಪುರಕ್ಕೆ ಹೋಗಿ ನಮಗ್ ನೀರು ನೀವು ಕಂಟಿನ್ಯೂ ಹರಿಸ್ಬೇಕು, ಕಂಟಿನ್ಯೂ ಹರಿಸ್ಲಿಕ್ಕಂತಂದ್ರ ನಮ್ಮ ರೈತರು ಇಲ್ಲಿ ಸಾಯ್ತಾರ. ಈ ನೀರು ಅಲ್ಲೆಲ್ಲಿ ಗೇಟ್ಗಳಿಗೆ ಏನು ಬಂದ್ ಮಾಡಕತ್ತಾರ, ಈ ಅಧಿಕಾರಿಗಳು ಏನು ದಿಮಾಕ್ನಾಗ ಮಾತಾಡಕತ್ತಾರ, ಅವ್ರ ವಿರುದ್ಧ ಕ್ರಮ ತಗೊಂಡು ಮೊದಲು ರೈತರಿಗೆ ಗೌರವ ಕೊಡುವಂತ ಕೆಲಸವನ್ನು ಮಾಡ್ರಿ ಅಂತೇಳಿ ನಾಳೆ ಕೆಲವೊಂದು ಜನ ಮುಖಂಡರು ಹೋಗಿ ನಾವು ಮೆಮೊಡಮ್ ಕೊಡಮ್ರಿ. ಏನ್ರಿ ಎಲ್ಲಪ್ಪಣ, ನಾಳೆ ಹೋಗಿ ಕೆಲವು ಜನ ಮುಖಂಡರು ಹೋಗಿ ಮೆಮೊಡಮ್ ಕೊಡಮ್ರಿ. ಒಂದ್ ಅರ್ಥ ಮಾಡಿಕ್ಯಾರ, ಇಲ್ಲಿ ಒಟ್ಟಿ ಕಿಚ್ಚಿಗೆ ಮಾತಾಡಮ್ ಬೇಡ್ರಿ, ಇಲ್ಲಿ ಯಾರು ಕೆಲ್ಸಕ್ಕೆ ಆಗಕ್ಕೆ ಮಾತಾಡಮ್. ಈಗ ಅವತ್ತು ನಾಳೆ ಟ್ರ್ಯಾಕ್ಟರ್ ತಗೊಂಡು ಹೋಗ್ತೇವನ ಒಂದು ಕಾಜಿಗಾರ ಅಂತ ತಿಳ್ಕರಿ, ಅಂಜಿಕೆಗಾರ ಅಂತ ತಿಳ್ಕರಿ, 6ನೇ ತಾರೀಕುವರೆಗೆ ನೀರು ಬಿಡಕತ್ತಾರ. ಏನ್ 6ನೇ ತಾರೀಕು ನೀರು ಅನೌನ್ಸ್ ಮಾಡಿರ್ಲಿಕ್ಕಂದ್ರೆ ನಾಳೆ ಅಲ್ಲೋಲ್ ಕಲ್ಲೋರ್ನೇ ಆಗ್ತಿರ್ತದ. ಒಂದು ವಿರೋಧ ಪಕ್ಷದಾಗ ಅದೀವಿ, ಸೋತೀವಿ ಅಂತ ಒಟ್ಟಿ ಕಿಚ್ಚಿಗೆ ಮಾತಾಡೋದಲ್ಲ. ಡ್ಯಾಮ್ನಾಗ ನೀರ್ ಆವ ಇಲ್ಲ ಅದಂತೂ ಗೊತ್ತದ. ಡ್ಯಾಮ್ನ ನೀರ್ ಆವ ಇಲ್ಲ, ಡ್ಯಾಮ್ನ ನೀರು ಒಂದೇಳೆ ಡ್ಯಾಮ್ನ ನೀರು ಇದ್ದಿಲ್ಲ. ಯಾಕೆ ಆಂಧ್ರಕ್ಕೆ ರಾತ್ರಿ ತೆಲಂಗಾಣಕ್ಕೆ ರಾತ್ರಿ ಕಳುವಲ್ಲಿ ನೀರು ಬಿಟ್ರಿ? ನನ್ನ ರಾಜುಗೌಡ ಸುಳ್ಳು ಹೇಳೇನಂತ ತಿಳಿರಿ. 10 TMC ನೀರು ಬಿಟ್ಟಿಲ್ಲ, ನಿಮ್ದೇ ಇಟ್ಕೊಂಡ್ 1.2 TMC ನೀರು ಬಿಟ್ಟಿ ಅಂತ. 1.2 TMC ಅಂದ್ರೆ ನಮ್ಮ ತಾಲೂಕಿಗೆ ಒಂದು ವಾರಕ್ಕೆ ಒಂದು 10 ದಿನ ನೀರು ಬರ್ತದೆ, ವಾರದಿಂದ 10 ದಿನ ಅಲ್ಲ. ನಾವು ನಮ್ಮ ತಾಲೂಕದ ಹೇಳ್ತೀವಿ, ಇಡೀ ನೀರಾವರಿಗೆ ಎಲ್ಲದಕ್ಕೂ ಬಿಟ್ರೆ 2 ದಿನ ನೀರು ಬರ್ತದೆ. ನಿಮ್ ಪ್ರಕಾರ 2 ದಿನದ ಹತ್ರ ಕಸ್ಕೊಂಡ್ರಲ್ಲ. ಈಗ ಹಂಗೆ ಇರ್ತಂದ್ರೆ ಕೊಯ್ನೆದಿಂದ ನಮಗೆ ನೀರು ತೊಂದ್ರೆ ಅಲ್ಲ, ಬಿಡಿಸ್ರಿ, ಕೊಯ್ನೆದಿಂದ ಬಿಡಿಸ್ರಿ. ಇಲ್ಲೇ ನೀರವ ಏನಾಗ್ಯದಪ್ಪ ಅಂದ್ರೆ ನಾವು ಬಿಜಾಪುರ ರೈತ ಲೀಡರ್ಸ್ ಏನಾರಲ್ಲ, ಬಿಜಾಪುರ ಬಾಗಲಕೋಟೆ ಲೀಡರ್ಸ್ ಭಾಳ ಒಂದಾಗಿ ರೈತರ ಪರ ಹೋರಾಟ ಮಾಡ್ತಾರ. ಭಾಳ ಒಂದಾಗಿ ಅವ್ರ ಕಬ್ಬಿಗಿನ್ನ ನೀರು ಸ್ಟಾಕ್ ಇಟ್ಕೊಂತಾರ. ಇನ್ನೂ 10ರಿಂದ 15 TMC ನೀರು ಅಲ್ಲಿ ಉಳಿತಾವ ಕುಡಿಯೋ ನೀರಿದಂತ ಸುಳ್ಳು ಹೇಳ್ತಾರ. ಇನ್ನೂ 15-20 TMC ಅವ್ರ ಕಬ್ಬಿಗೆ ಉಳ್ಕೊಂತಾರ. ನಾರಾಯಣಪುರ ಗೇಟಿಂದ ಬಿಡಂತದಕ್ಕೆ ನೀರು ಬಿಡಂಗಿಲ್ಲ. ನಾರಾಯಣಪುರಿಂದ ಏನು ಹೋಗ್ತಾವ ಅದಕ್ಕೆ ನೀರು ಅವ್ರು ನಮಗ್ ಬಿಡಂಗಿಲ್ಲ. ಅದ್ರಾಗ ನಮ್ಮ ರೈತರು ಕೆಲವು ಇಲ್ಲಿ ನಮ್ಮ ಶಾಸಕರು ಕೆಲವರು ನಮ್ಮ ಬರೀ ನಾ ಸುರ್ಪುರದ ಒಂದೇ ಹೇಳ್ತಿಲ್ಲ, ಬೇರೆ ಭಾಗದವ್ರು ಏನ್ ಬಾಯಿ ಬೆಲ್ಲ ಇಟ್ಕೊಂತಾರ ಏನ್ ಕೇಳಂಗಿಲ್ಲ. ಕೆಲವೊಂದ್ ಜನ ಒಂದು ICC ಮೀಟಿಂಗ್ ಹೋಗ್ಲಾರ್ದವ್ರು ಕಂಟಿನ್ಯೂ ಗೆದ್ಕಂತ ಬಂದಾರ. ಯಾರ್ಯಾರು ICC ಮೀಟಿಂಗ್ನಾಗ ಹೋಗಿ ಜಗಳ ಆಡ್ತಿದ್ವಿ, ರಾಜುಗೌಡ ಆಯ್ತು, ಶಿವನಗೌಡ ಆಯ್ತು, ಯಾರು ರೈತರಿಗೆ ಎಲ್ಲರೂ ಸೋತಿವಿ. ಯಾರು ರೈತರಿಗೋಸ್ಕರ ಹೊಡೆದಾಡ್ತಿದ್ವಿ, ಎಸ್ ಪಾಟೀಲ್ ಆಗಿರ್ಬೋದು, ರೈತರಿಗೋಸ್ಕರ ಯಾರು ಜಗಳ ಆಡ್ತಿದ್ವಿ ಅವರೆಲ್ಲರೂ ಸೋತಿವಿ. ರೈತರ ಪರ ಯಾರು ಮಾತಾಡ್ತಿಲ್ಲ, ಆರಾಮ್ ಗೆದ್ದು ಬಿಟ್ರ. ಹಂಗಾಗಿ ಹೋದ್ಸರಿ ಪೀಕ್ ಇದ್ರು ನಮ್ಗೆ ನೀರು ಬರಲಿಲ್ಲ, ಈಗನು ಬರಂಗಿಲ್ಲ. ಅದಕ್ಕೆ ನಾವು ನಾಳೆ ಕೆಲವೊಂದು 8-10 ಗಾಡಿ ಮುಖಂಡರು ಹೋಗಿ ಕರೆಕ್ಟಾಗಿ ನೀವು ಗೇಟ್ ಎತ್ತರಿ, ಕರೆಕ್ಟಾಗಿ ನೀವು ಗೇಟ್ ಎತ್ತಲ್ಲಿ ಹೋಗಿರಿ. ರೈತರ ಜನರು ನೀರು ಮುಟ್ಟಲ್ಲಿ ಹೋಗ್ಯಾವ, ಅದನ್ನು ಮತ್ತೆ ಕಂಟಿನ್ಯೂ ನಮ್ಗೆ ಹರಿಸ್ಬೇಕು. ಏಪ್ರಿಲ್ ತನ 10 ನೀವು ಹರಿಸ್ಲಿಕ್ಕಂದ್ರೆ ಅಂತೇಳಿ ಅವ್ರಿಗೆ ನಾಳೆ ನಾವು ಒಂದು ವಾರ್ನಿಂಗ್ ಕೊಟ್ಟು ಬರಮು. ಕೊಟ್ಟು ಬಂದ ಮೇಲೆ ನೀವು ಯಾವ ದಿನ ಹೇಳ್ತಾರೆ ಒಂದಿನ ಹೋದ್ರೆ ಹಂಗಿಂಗ್ ಹೋಗ್ಬಾರ್ದು. ನಾಳೆ ಹೆಂಗ್ ತೀರ್ಮಾನ ಮಾಡಿದ್ವಿ ಹೋಗ್ಬೇಕಂತ ಅಂತದ ಓದಿವಪ್ಪ ಅಂತಂದ್ರ ಇವತ್ತಿಗೆಲ್ಲ ಇನ್ನೊಂದು 10 ವರ್ಷ ಆದ್ರೂ ಈ ಹೋರಾಟ ನೆನಪಿರ್ಬೇಕು. ಅವ್ರು ಸುರ್ಪುರ್ ರೈತರನ್ನ ಯಾರನ್ನ ಎದುರು ಹಾಕಿ ಅಂದ್ರೆ ಸುರ್ಪುರ್ ರೈತರನ್ನ ಎದುರು ಹಾಕ್ಯಬಾರ್ದಪ್ಪ ಅಂತ ಹೇಳಬೇಕು. ಹಂಗಾಗ್ಬೇಕು. ಅದನ್ನ ಸುಮ್ಮನೆ ಅರಾತುರಿಯಲ್ಲಿ ಡಿಸಿಷನ್ ಮಾಡೋದು ಬೇಡ. ಕುಂತು ಏನ್ ಸೌಕರ್ಯ ಎಲ್ಲರೂ ಕುಂತು ಮಾತಾಡಿ ಡಿಸೈಡ್ ಮಾಡಮ್ಮ. ನಾಳೆ ಹೋಗಿ ಈಗೇನು ಅಲ್ಲೆಲ್ಲಿ ಗೇಟ್ ಮುಚ್ಚಕತ್ರಿ ಅದ್ರ ಗೇಟ್ನ ತೆಗಿಬೇಕು, ಸಂಪೂರ್ಣವಾಗಿ ನೀರು ಮುಟ್ಟಬೇಕು. ಯಾರೇ ರೈತರು ಫೋನ್ ಮಾಡಿದ್ರ ಸೀದಾ ಫೋನ್ಯಾಗ ಮಾತಾಡ್ರಿ, ಇಲ್ಲಪ್ಪ ಅಂತಂದ್ರ ನೋಡ್ರಿ ವ್ಯವಸ್ಥೆ ಆದಂತ ನಾಳೆ ಹೋಗಿ ಹೇಳಿ ಬರಮ್ಮ. ಏನಂತ ನಿಮ್ಮ ಒಪಿನಿಯನ್ ಏನು? ಅಲ್ಲ ಹೇಳೋದು ಕರೆಕ್ಟ್ ಅದ, ಕರೆಕ್ಟ್ ಅಂದ್ರೆ ತಪ್ಪ ಏನಲ್ಲ ಕುಂತಂದ್ರೆ ಅದಕ್ಕಿಂತ ದೊಡ್ಡ ತಪ್ಪು ಯಾವ್ದಿಲ್ಲ ನೋಡ್ರಿ. ಈಗ ಏನಾಗ್ತದೆ ಗೊತ್ತಾನ, ಮಂಡ್ಯದಾಗ ಒಂದ್ಸರಿ ಸ್ಟ್ರೈಕ್ ಕರೆದ್ರು ರೈತರು. ಮಂಡ್ಯದಾಗ ಒಂದ್ಸರಿ ಸ್ಟ್ರೈಕ್ ಕರೆದಾಗ ಎಲ್ಲಾ ರಾಜಕಾರಣಿಗಳು ಹೋದ್ರು. ರಾಜಕಾರಣಿಗಳು ಏನು ಮಾಡಿದ್ರು ಅಂತಂದ್ರೆ ಕೈ ಬೀಸಿ ಅಂತ ಹೋದ್ರು.
ಹಿಂಗ ನಾವು ಇದ್ರಾಗ ಓದ್ತೀವಲ್ಲ ಎಲ್ಲಾರ ಕಾರ್ಯಕ್ರಮದಾಗ ಹೋದಂಗ ಹೇಳದು ಎದಿ ಮೇಲೆ ಹೆಂಗ್ ಹಿಡಿದು ರೈತ ಹಾರತ ನಾ ಕೇಟ್ಬಿಟ್ರು ಮಂತ್ರಿಗೆ MLA ಮಕ್ಕಳೇ ನಮಗ್ ನೀರ್ ಬಿಡ್ಸಕ್ ಬಂದಿರಿ, ಅದು ಬಿಟ್ಟು ಇವೆಲ್ಲ ಕೈ ಮಾಡೋದು ಕಾಲ್ ಮಾಡೋದು ಬಿಟ್ಟು ಬಿಡ್ರಿ ಬರ್ರಿ ಅಂತಂದ್ರ ನಮ್ ಕೂಡ ಕೆಳಗೆ ಹಿಡ್ಕೊಂಡ್ ಮ್ಯಾಲಿಂದ ಬಿದ್ರಿ ಮಕ್ಕಳೇ ನೀವು ಅಲ್ಲಿ ಹೋಗ್ಬೇಕು ನಾವಂದ್ರು. ನೀವ್ ಟೆಸ್ಟ್ ಮಾಡಿ ನೋಡ್ರಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರು ಯಾರಲ್ಲ ಆ ಭಾಗದ ಮಂಡ್ಯ ಭಾಗದ ನೀರಿನ ಸಮಸ್ಯೆ ಆಗ್ಯದಪ್ಪ ಅಂತಂದ್ರೆ ರೋಡ್ ಮೇಲೆ ಅಡ್ಡಾಡಂಗಿಲ್ಲ, ಹೆಲಿಕಾಪ್ಟರ್ ಅಡ್ಡಾಡ್ತಾರ. ನೀರಾವರಿ ಮಂತ್ರಿ ಆದ್ರ DK ಶಿವಕುಮಾರ್ ಅವರು ರೋಡ್ ಮೇಲೆ ಅಡ್ಡಾಡಂಗಿಲ್ಲ, ಅವರು ಬೇರೆ ರೈತರ ರೋಡ್ ಕಂಡ್ರೆ ಬಿಡಂಗಿಲ್ಲ. ಇಲ್ಲಿದ್ರೆ ನಾವು ಅಧಿಕಾರಿಗಳು ಬೈದ್ರು ಬೈಸ್ಕೊಂತೀವಿ, ರಾಜಕಾರಣಿಗಳು ಬೈದ್ರು ಬೈಸ್ಕೊಂತೀವಿ, ಮನೆಗೆ ಹೇಳ್ತೀವಿ ಬೈದ್ರು ಬೈಸ್ಕೊಂತೀವಿ. ಆ ಬೈಸ್ಕೊಂಡ್ ಹೈದ್ರಾಬಾದ್ ನಿಜಾಮನ್ ಗುಲಾಮ್ಗಿರಿಯಿಂದ ನಾವಿನ್ನೂ ಹೊರಗೆ ಬಂದಿಲ್ಲ ಅವನು. ಹಂಗೆ ಆಗ್ಯದ ಪರಿಸ್ಥಿತಿ. ಅದಕ್ಕೆ ಈಗ ಒಮ್ಮೆಲೆ ನಾವು ಏನನ್ನ ಹಂಗ ಆ ರೈತರ ಆದಂಗ ನಾವು ಆಗ ಸಾಧ್ಯ ಅಲ್ಲ. ಆದ್ರೂ ನಮಗೆ ಬೇಕಾದಂತ ಹಕ್ಕಿಗೆ ನಾವು ಹೋರಾಟ ಮಾಡ್ಲಿಕ್ಕಂದ್ರೆ ನಮ್ಗಿಂತ ಹೇಡಿಗಳು ಯಾರು ಇರ್ಲಾರ್ದಂಗ ಆಗ್ತದ. ಅದಕ್ಕೆ ನಾವು ಎಲ್ಲ ಆಫೀಸರ್ಸ್ಗಳು ಸುಮಾರು ಅಂತೇಳಿ ಕೆಲವೊಂದು ಆವಲ್ಲ, ಅವಕ್ಕೆ ನಾವು ಈ ಸರಿ ನಾಳೆ ಹೋಗಿ ಸಿಇಗೆ ಭೇಟಿಯಾಗಿ ವಾರ್ನಿಂಗ್ ಕೊಟ್ಟು ಬರ್ತೀವಿ. ಅದೇ ಪರಿಸ್ಥಿತಿ ಅವ್ರು ಮಾಡಿದ್ರಪ್ಪ ಅಂತಂದ್ರ ಎಲ್ಲರೂ ಕಲ್ತು ಹೋಗಮ್ಮ. ಈಗ ನಿಮ್ಗೂ ನಂದು ಏನಾರ ಅವಾಗ ನಾನು ಅಧಿಕಾರದಾಗ ಇದ್ನಂದ್ರೆ ಇಷ್ಟೊತ್ತಿಗೆ ವಿಧಾನಸೌಧನೂ ಅಲ್ಲೋಲ ಕಲ್ಲೆಲ್ಲ ಮಾಡ್ತಿದ್ವಿ. ನಮ್ಮೇ ಸರ್ಕಾರ ಇದ್ರು ನಾವು ಧರಣಿ ಕೂತ್ ನೀರು ಬಿಡಿಸಿದ ನಿದರ್ಶನಗಳು ಅವ್ ನಿಮಗೆ ನಾವು. ಬಟ್ ಈಗ ಅನಿವಾರ್ಯ ನಾವು ಏನಂತಂದ್ರ ಈಗ ನಿಮ್ ಕೂಡ ಹೋರಾಟ ಬಿಟ್ಟರೆ ಬೇರೆ ದಾರಿ ಇಲ್ಲ. ನಿಮ್ ಕೂಡ ನಾವು ಒಬ್ಬ ಸಾಮಾನ್ಯ ರೈತರೇ. ಅದು MLA ಅಂತಿದ್ದ ಈ ಮಾತನ್ನು ಬೇಕಾದ್ರೆ ಕೆಲವೊಂದು ಜನ ರೆಕಾರ್ಡಿಂಗ್ ಮಾಡಿಕ್ಯಾರಿ. ಕೆನಲ್ದಾಗ ನೀರ್ ಇರ್ತಾವ, ಹೊಲಕ್ ನೀರ್ ಇರಂಗಿಲ್ಲ. ನಾಳೆ ಏನಾದ್ರು ನಾನು ಸುಮ್ಮನೆ ಮಾಡಿದ್ದೆ ಧರಣಿ ಅಂತಂದ್ರೆ ರಾಜುಗೌಡ ಸೋತನ ವಿರೋಧ ಪಕ್ಷದಾಗ ಮಾಡಕತ್ತನಂತ. ನಾನು ಹಂಗಂಗ ಸುಮ್ಮನೆ ಎಲ್ಲಾ ಧರಣಿನೂ ಮಾಡವಲ್ಲ. ನಾನು ಸುಮ್ನೆ ಜನರಿಗೆ ಕಾಟ ಕೊಡವಲ್ಲ. ಜನರಿಗೆ ತೊಂದರೆ ಆದಾಗ ಸುಮ್ಮನೆ ಕುಂತ್ರೆ ಅದು ತಪ್ಪಾಗ್ತದೆ. ಅದಕ್ಕೆ ನಿಮ್ ಕೂಡ ಕುಂತು ಮಾತಾಡಿ ನೀವು ಯಾವ ದಿನ ಹೇಳ್ತಾರೆ ಆ ದಿನ ಇದ್ರಕ್ಕಿಂತ ದೊಡ್ಡ ಪ್ರಮಾಣದಾಗ ಒಂದು ಧರಣಿ ಮಾಡೋಂಥ ಕೆಲಸ ನಾವು ಮಾಡೋಣ. ಈಗ ICC ಮೀಟಿಂಗ್ ತೀರ್ಮಾನ ಆಗ್ಯದ, ಅವ್ರು 22ಕ್ಕೆ ಬಂದ್ ಮಾಡೇ ಮಾಡ್ತಾರೆ. ನೀ ಏನ್ ಮಾಡಿದ್ರು 22ಕ್ಕೆ ಮಾಡ್ತಾರ. 1ನೇ ತಾರೀಕಿಗೆ ಬಿಡ್ತಾರ ನೀರು. ಬಿಟ್ರು ಹೆಸರಿಗೆ ಬಿಡ್ತಾರ, ನಿಮ್ ಹೊಲಕ್ ಬರ್ಲಾರ್ದಂಗ ಆಗ್ತಾವ. ಜನಪ್ರತಿನಿಧಿಗಳಿಗೂ ಇಲ್ಲಿ ಮುಖಾಂತರ ನಾನು ಮನವಿ ಮಾಡ್ಕೊಂತೀನಿ. ರಾಯಚೂರು ಜಿಲ್ಲೆಯವ್ರಿಗೂ ಮನವಿ ಮಾಡ್ಕೊಂತೀವಿ. ಜೇವರಿಗೆ MLAಗಳಿಗೂ ಮನವಿ ಮಾಡ್ಕೊಂತೀವಿ. ನೀವೆಲ್ಲರೂ ವಿಧಾನಸೌಧ ಹೋಗಿ ವಜ್ಜಲ್ ಮಾನಪ್ಪವ್ರಿಗೂ ಮನವಿ ಮಾಡ್ಕೊಂತೀವಿ, ಕರ್ಯಮಕ್ಕಗೂ ಮನವಿ ಮಾಡ್ಕೊಂತೀವಿ. ಭಾಗದಲ್ಲಿ ಯಾರ್ಯಾರಿದ್ರೆ ಎಲ್ಲರಿಗೂ ನಿಮ್ಗೆ ಕೈ ಜೋಡಿಸಿ ಮನವಿ ಮಾಡ್ಕೊಂತೀವಿ. ನಾಳೆ ವಿಧಾನಸಭೆಯಲ್ಲಿ ನಡೆಯಂತ ಅಧಿವೇಶನದಲ್ಲಿ ಕಂಟಿನ್ಯೂ ನೀರು ಬಿಡ್ಬೇಕನ್ನೋದ್ರ ಬಗ್ಗೆ ನೀವು ಒತ್ತು ಕೊಡ್ಬೇಕು. ನೀವು ಒತ್ತು ಕೊಟ್ಟು ಅಲ್ಲಿ ಧ್ವನಿ ಎತ್ತಬೇಕು. ಅಲ್ಲಿ ಧ್ವನಿ ಎತ್ತಲಿಕ್ಕೆ ಅಂತಂದ್ರ ಎಲ್ಲಾ ಪಕ್ಷಾತೀತವಾಗಿ ಎಲ್ಲರೂ ಒಂದಾಗಿ ಹೋರಾಟ ಮಾಡ್ಬೇಕು. ಹೆಂಗೆ ಬಿಜಾಪುರ ಬಾಗಲಕೋಟರು ತಮ್ಮ ಕಬ್ಬು ಬೆಳೆ ಅಂತ ರೈತರಿಗೆ ಒಂದಾಗಿ ಹೋರಾಟ ಮಾಡ್ತಾರ, ನೀವೂ ಒಂದಾಗಿ ಹೋರಾಟ ಮಾಡ್ಬೇಕು. ಇಲ್ಲಪ್ಪ ಅಂದ್ರೆ ಕಷ್ಟ ಆಗ್ತದೆ. ಬರೀ ಸುರ್ಪುರ ರೈತರಿಗೆ ಅಷ್ಟೇ ಸಂಬಂಧ ಅಲ್ಲ ಇದು. ನಾನು ಎಲ್ಲಾ ಜಿಲ್ಲಾಧ್ಯಕ್ಷರಿಗೆ, ರೈತ ಸಂಘ ಜಿಲ್ಲಾಧ್ಯಕ್ಷಗಳಿಗೆ, ಎಲ್ಲಾ ಸಂಘ ಸಂಸ್ಥೆಯವರಿಗೆ ಎಲ್ಲರಿಗೂ ನಾನು ಮನವಿ ಮಾಡ್ಕೊಂತೀನಿ. ದಯವಿಟ್ಟು ನೀವೇನದಲ್ಲ ಬರೇ ಸುರ್ಪುರದವ್ರಿಗೆ ಅಷ್ಟೇ ಅಲ್ಲ, ಎಲ್ಲರಿಗೂ ನೀರಿನ ಪ್ರಾಬ್ಲಮ್ ಅದ. ನಿಮ್ ರೈತರದ್ದು ಇದು ನೋಡಿ ಎಲ್ಲರೂ ಕಲ್ತು ಹೋರಾಟಕ್ಕೆ ಇಳಿದ್ವಪ್ಪ ಅಂದ್ರೆ ನಮ್ಮ ರೈತರಿಗೆ ನ್ಯಾಯ ಸಿಕ್ಕಂಗ ಆಗ್ತದ. ಇಲ್ಲ ಅಂತಂದ್ರೆ ನ್ಯಾಯ ಸಿಗಂಗಿಲ್ಲ. ಎಲ್ಲರೂ ಒಂದಾಗೋಣ, ಒಗ್ಗಟ್ಟಾಗಿ ಹೋರಾಟ ಮಾಡಮಂತ ಎಲ್ಲರಿಗೂ ನಾವು ಮನವಿ ಮಾಡಿಕೊಳ್ತೀವಿ. ಗೆದ್ದಂತವ್ರಿಗೆ ನಿಮ್ಮ ಕೈ ಜೋಡಿಸಿ ಮನವಿ ಮಾಡಿಕೊಳ್ತೀವಿ. ಯಾವುದೇ ಪಕ್ಷದವ್ರು ಇರ್ಲಿ, ಕಾಂಗ್ರೆಸ್ ಇರಲಿ, BJP ಇರಲಿ, JDS ಇರಲಿ, ಎಲ್ಲರೂ ಒಂದಾಗಿ ನಾಳೆ ದಿನ ಸೋಮವಾರ ನಡೆಯುವಂತ ವಿಧಾನಸಭೆಯಲ್ಲಿ ನೀವು ಒಂದಾಗಿ ವಿಧಾನಸಭೆಯನ್ನ ನಡೆಯಕ್ ಬಿಡ್ಲಾರ್ದಂಗೆ ನಮ್ಗೆ ರೈತರಿಗೆ ನೀರು ಕೊಡ್ಬೇಕಂತೇಳಿ ನೀವು ಮನವಿ ಮಾಡಬೇಕು. ಒಂದ್ ವೇಳೆ ಅವರು ನೀರು ಕೊಡಂಗಿಲ್ಲ ಅಂದ್ರೆ ಹೆಂಗ್ ತೆಲಂಗಾಣಕ್ಕೆ ನೀರು ಬಿಟ್ರಿ, ನಮ್ಗೆ ಇರ್ಲಾರ್ದು ನೀವು ಹೆಂಗ್ ಬಿಟ್ರಿ? ಪಕ್ಷ ಪ್ರೇಮ ಎರಡನೇದು. ಯಾವಾಗ ಪಕ್ಷ ಪ್ರೇಮ ಎಲೆಕ್ಷನ್ ಇರ್ತಾರೆ. ರೈತರು ನಮ್ಗೆ ಮಾಲಕರಂದ್ರೆ ರೈತರ ಸಹಾಯಾಗಿ ನೀವು ಪಕ್ಷ ಪ್ರೇಮ ತೋರಿಸಿದ್ರೆ ಇದಕ್ಕಿಂತ ದೊಡ್ಡ ಪಾಪ ಬೇರೆ ಯಾವ್ದು ಇರಂಗಿಲ್ಲ. ಅದಕ್ಕೆ ಎಲ್ಲರೂ ಒಂದಾಗಿ ಹೋರಾಟ ನೀವು ಮಾಡ್ಬೇಕಂತೇಳಿ ನಿಮ್ಮ ಮುಖಾಂತರ ಮನವಿ ಮಾಡ್ತೀವಿ. ಇವ್ರು ಯಾರಾದ್ರೂ ನಮ್ಮ ಪಕ್ಷದವ್ರು ಹಿಡ್ಕೊಂಡು ಯಾರಾದ್ರೂ ಹೋರಾಟಕ್ಕೆ ಸ್ಪಂದಿಸಲಿಲ್ಲ ಅಂದ್ರೆ ರೈತರು ಅವ್ರ ಮನೆ ಮುಂದೆ ಹೋಗಿ ಕುಂದಿರ್ಬೇಕು. ಎಲ್ಲಾ ತಾಲೂಕಿನ ರೈತರು ಒಂದು ಅಂಜಿಕೆ ಇರ್ಬೇಕು. ನಮಗೆ ಜನಪ್ರತಿನಿಧಿಗಳು ರೈತರನ್ನ ಭಯ ಹುಟ್ಟಬೇಕು. ಹಂಗ ಮಾಡಿದ ಮಾತ್ರ ನಮ್ಗೆ ನ್ಯಾಯ ಸಿಗ್ತದ. ಅದಕ್ಕೆ ಇದ್ರ ಎಷ್ಟಾಗ್ತೋ ಅಷ್ಟು ನಾವು ಹೋರಾಟ ಮಾಡೋಂಥ ಪ್ರಯತ್ನ ನಾವು ಮಾಡೋಣ.